ಹಲೋ, ಕೊಲೆನಾ? ಎಲ್ಲಿ? ಹಾ ಹಾ, ಓಕೆ ಸರ್, ಬರ್ತೀವಿ. ಹಾ. ಬನ್ನಿ ಇನ್ಸ್ಪೆಕ್ಟ್ರೆ. ಕೊಲೆ ನಡೆದ ಜಾಗ ಯಾವುದು? ಬನ್ನಿ. ಸುಮಾರು 12 ಗಂಟೆ ಇರಬಹುದು. ಗಿಟಾರ್ನ ಕಿರ್ಚಿ ಶಬ್ದ ಕೇಳಿಸ್ತು. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಇನ್ಸ್ಪೆಕ್ಟ್ರೆ, ಯಾರ ಮೇಲೂ ಅನುಮಾನ ಇಲ್ಲ. ಇವರು ಯಾರು? ನಮ್ಮ ಅಡಿಗೆಯವನು. ಇವರು ನಮ್ಮ ಕಾರ್ ಡ್ರೈವರ್. ಇವರು ಯಾರು? ನಮ್ಮ ಎಸ್ಟೇಟ್ ಮ್ಯಾನೇಜರ್. ನನ್ನ 3 ಜನ ಮಕ್ಕಳು, ಶೋಭಾ, ರೇಖಾ, ರವಿ. ಯೋಚನೆ ಮಾಡಬೇಡಿ ಸರ್, ವಿ ವಿಲ್ ಡೂ ಅವರ್ ಬೆಸ್ಟ್. ಇದೇ ನಿಮ್ ರೂಮು. ಏನಾದ್ರೂ ಬೇಕಾದ್ರೆ ಅದೆಲ್ಲ ಏನು ಬೇಡ, ನೀವು ಹೋಗು. ಸಾರು, ನನಗೆ ನಿಮ್ ಕೆಲಸ ಮಾಡ್ಬೇಕು ಅಂತ ಬಹು ಇಷ್ಟ. ಅದೇ ಪತ್ತೇದಾರ ಕೆಲಸ ಸಾರು. ತುಂಬಾ ಟ್ರೈ ಮಾಡಿದೆ, ಆದ್ರೆ ಸೆಲೆಕ್ಟ್ ಆಗ್ಲಿಲ್ಲ. ಯಾಕೆ? ಇದು ಖಾಲಿ ಅಂತಲ? ಹೌದು ಹೌದೌದು. ಅಲ್ಲ ಅಲ್ಲ ಅಲ್ಲ, ಅದೃಷ್ಟ ಬೇಕಲ್ಲ ಸಾರು. ಮುಂದೇನಾಯ್ತು ಅಂತ ಕೇಳಿ. ಮುಂದೇನಾಯ್ತು? ಹಂಗೆ ಮುಂದೆ ಒಬ್ಬ, ಹಿಂದೆ ನಾನು. ಹಿಂದೆ ಯಾಕೆ ಅಂತೀರಾ? ಪತ್ತೇದಾರ ನಾನು. ಅವನು ಓದ, ನಾನು ಓಡಿದೆ. ಅವನು ನಾನು, ನಾನು ಅವನು, ಅವನು ನಾನು, ನಾನು ಅವನು. ಓಡ್ದ ಓಡಿ 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 ಕೊನೆಗೆ ಒಂದು ಮನೆಗೆ ಹೋಗ್ಬಿಟ್ಟು ಬಾಳ ಹಾಕೊಂಬಿಟ್ಟ. ಅಂತ ಕಿರ್ಚಿದ್ರು, ಕೊನೆ ಕೊನೆ ಅಂತ ಕೂತ್ಕೊಂಡ್ರು. ತಕ್ಷಣ ನನ್ನ ಬುದ್ಧಿ ಟಾಪ್ ಗೇರ್ ಅಲ್ಲಿ ಓಡ್ತು. ಏ ಪತ್ತೇದಾರ, 100 ಫೋನ್ ಮಾಡುವಂತು. ಮಾಡಿದೆ. ಪೊಲೀಸ್ ವ್ಯಾನ್. ನಿಮ್ಗೆ ಯಾಕೆ ಗೊತ್ತಾಯ್ತು? ಓಹ್, ನೀವು ಪತ್ತೇದಾರಲ್ವಾ? ಪೊಲೀಸ್ನವ್ರು ಬಂದ್ರು. ಯಾರು ಫೋನ್ ಮಾಡಿದ್ದು? ನಾನೇ ಅಂದೆ. ತಕ್ಷಣ ನಾನು ಪೊಲೀಸ್ನವರು ಎಲ್ಲ ಹೊರಗಡೆ ಓಡ್ದು. ನೋಡು, ಕೊಲೆನೇ ಇಲ್ಲ ಸರ್. ಕೊಲೆ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಪತ್ತೇದಾರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ನಾನು ತಪ್ಪು ಮಾಡಿದ್ದೆ ಕರ್ಕೊಂಡೋಗಿ 2 ಗಂಟೆ ಕೊಡ್ಸಿದ್ರು. ಆಯ್ತು, ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ಯಾಕೆ ಕಾಲಿ ಹಿಡ್ಕೋತೀವಿ? ಬಿಡಯ್ಯ. ನೀವು ನಾನು ಹಿಡಿಯೋಣ ಅಂದ್ರೆ ಬಿಡೋದು. ನೀ ಏನ್ ಮಾಡಿದ್ಯಾ ಅಂತ ನಾ ಹಿಡಿಬೇಕು? ಅಮ್ಮ ಅವ್ರ ಕೊಲೆ ನಾನ್ ಮಾಡಿಲ್ಲ. ನೀ ಮಾಡಿದ್ಯಾ ಅಂತ ಯಾರು ಹೇಳುದು? ನೀವು ಹೇಳ್ತೀರೋ ತುಂಬಾ ಭಯ. ಕೈ ಬಿಡು, ಕೈ ಬಿಡು. ಹೇಳಿದ್ಮೇಲೆ ಯಾಕೆ ಭಯ? ನಂಗೆ ಪೊಲೀಸ್ ಬರೋದ್ರೆ ತುಂಬಾ ಭಯ. ಏನು ಮಾಡ್ಬೇಡಿ. ನಿನ್ನ ಹೆಸರು ಶಂಭು? ಅಲ್ಲ ಶಂಭು, ಅಡಿಗೆ ಶಂಭು. ನೀ ಹೀಗ್ ಮಾಡಿದ್ರೆ ನನಗೆ ಅನುಮಾನ ಬರೋದು. ತಪ್ಪು ಮಾಡದೇ ಇದ್ದವರು ಯಾರು ಹೆದರ್ಬೇಕಾಗಿಲ್ಲ, ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಗೊತ್ತಾಯ್ತಾ? ಹೋಗು ಹೋಗು.
ಬೇರೆ ಬಂದಿದ್ದಾರೆ ಸರ್. ಹಲೋ ವೀರಭದ್ರು, ಆಮೇಲೆ ಎದ್ಬಿಟ್ರ ಸರ್? ಇಲ್ಲಪ್ಪ, ಇನ್ನು ಮಲ್ಕೊಂಡು ಕನಸು ಕಾಣ್ತಾ ಇದ್ದೀನಿ. ಹೌದು ಹೌದು. ಅಲ್ಲ ಅಲ್ಲ, ನೀವು ತಮಾಷೆ ಮಾತಾಡ್ತೀರಾ ಸಾರು? ವೀರಭದ್ರು, ಈ ಸುತ್ತಮುತ್ತ ಯಾರಿದ್ದಾರೆ? ಈ ಕಡೆ 2 ಮೈಲಿ ಹೋದ್ರೆ ಆ ವಿಟ್ಲಿನ ಎಸ್ಟೇಟ್ ಇದೆ, ಯಾವಾಗಲೂ ವಿಸ್ಕಿ ಕುಡಿತಾನೆ ಇರ್ತಾನೆ ಸಾರು. ಈ ಕಡೆ 3 ಮೈಲಿ ಹೋದ್ರೆ ಆ ನಂಜುಂಡಪ್ಪನ ಎಸ್ಟೇಟ್ ಇದೆ, ಬರೇ ನಂಜು ಸಾರು ಅವನು. ಈ ಕಡೆ 4 ಮೈಲಿ ಹೋದ್ರೆ ಆ ಪ್ರಭಾಕರ್ನ ಎಸ್ಟೇಟ್ ಇದೆ, ಅವನು. ಸಾಕು, ನಾನೇ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಜಮಾನ್ರು ಹೇಳಿದ್ರು ಬೆಳಿಗ್ಗೆನೆ ಸಾಹೇಬರು ಜೀಪ್ ಕೊಟ್ಟು ಕಳಿಸು ಅಂತ. ಸಾಹೇಬ್ರು? ನೀವೇ ಸಾರು? ಸಾಹೇಬ್ರ? ಓಕೆ ಸಾರು ಸಾರು, ಹಾ. ಆ ಜೀಪ್ ತಗೊಂಡೋಗಿ ಸಾರು. ಯಾಕೆ? ಈ ಜೀಪಿನ ಕ್ಲೀನ್ ಮಾಡ್ಬೇಕು.
ಯಾರಾದ್ರೂ ನೋಡಿದ್ರೆ ನೋಡಿದ್ರೇನು ಯಾಕೆ ಶೋಭಾ? ನಮ್ಮ ಮುಂದೆ ಭಯ. ಶೋಭಾ, ನಿಮ್ಮಮ್ಮ ನಮ್ಮ ಮದುವೆಗೆ ಒಪ್ಪದೇ ಇಲ್ವಾ? ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದ್ರೂ ಕಷ್ಟ. ನನಗೇನೋ ಒಂದು ಸಂದೇಹ. ನಿಮ್ಮಮ್ಮ ಬದುಕಿರೋವರೆಗೂ ನಮ್ಮ ಮದುವೆ ಸಾಧ್ಯವೇ ಇಲ್ಲ ಅನ್ಸುತ್ತೆ. ಮೋಹನ್, ಶೋಭಾ, ಶೋಭಾ, ಬನ್ನಿ ಬನ್ನಿ. ಶೋಭಾ, ಇವರು ನಮ್ಮ ಮ್ಯಾನೇಜರ್. ಹೌ ಡು ಯು ಡು? ಐ ಆಮ್ ಶೇಖರ್. ಫೈನ್. ಲೈಕ್ ಟು ಸ್ಮೋಕ್? ಓ ಶ್ಯೂರ್. ಥ್ಯಾಂಕ್ ಯು. ಬೈ ಬೈ. ಇಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ದಾರಾ? ಯಾಕೆ? ನನ್ನ ಜೀಪ್ ಕೆಟ್ಟೋಗಿದೆ ಮೋಹನ್. ನಾನು ರಿಪೇರ್ ಮಾಡ್ಕೊಡ್ತೀನಿ. ಪ್ಲೀಸ್ ಡೌನ್. ನೋ, ನಾನು ಇಲ್ಲಿ ಕೂತ್ರೆ ನಿಮ್ಮ ವರ್ಕ್ಗೆ ಡಿಸ್ಟರ್ಬ್ ಆಗುತ್ತೆ. ಎಷ್ಟೇಟ್ ಒಂದು ರೌಂಡ್ ಹಾಕೊಂಡ್ಬರ್ತೀನಿ. ಓಕೆ ಶೋಭಾ, ಎಷ್ಟೇಟ್ ಒಂದು ರೌಂಡ್ ಹಾಕೊಂಡ್ಬರ್ತೀನಿ. ಸಿದಾ. ಶೋಭಾ, ಅಡಿಕೆ ಶಿವಮೊಗ್ಗ ಹೋಗ್ಬೇಕು. ಸ್ವಲ್ಪ ಫೈಲ್ ನೋಡ್ತೀರಾ? ನೋಡ್ಬೇಕಾದೇನು ಉಂಟಿದೆ ಫೈಲ್ ನಲ್ಲಿ? ಬಿಡಿಸ್ ನೋಡ್ದೆ ಯಾವ ನಿರ್ಧಾರಕ್ಕೂ ಬರಬಾರ್ದು. ಅದೇ ನಾ ಮಾಡಿದ ತಪ್ಪು. ಮೊದಲೇ ಕೆಲಸ ಮಾಡಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಾರಿಲ್ಲ. ಬರಬಾರ್ದು ಅಂತ ಸ್ಥಿತಿ ಏನು ಬಂದಿಲ್ಲ. ಮುಂದೇನು ಬರಬಾರ್ದು ಅನ್ನೋಗಿದ್ರೆ ನನ್ನ ಮಾತು ಕೇಳು. ಮೋಹನ್, ಐ ಹೇಟ್ ಯು. ನೀವು ಒಂದ್ಸತಿ ನೋಡಿ ಸೈನ್ ಮಾಡ್ಬಿಟ್ರೆ. ನಿಮಗೆ ಮೊಳಕ ಅನ್ನೋದಿದೆಯೇನ್ರಿ? ಸಮಯ ಸಂದರ್ಭದ ಅರಿವಿಗೆ ಮಾತಾಡ್ತಾ ಇದ್ದ. ಯಾಕೆ ಸರ್ ಹಾಗಾಗ್ತೀರಾ? ಹೇಗೆ ಕರ್ಕೊಂಡು ಕೂತಿಲ್ವೇನ್ರಿ? ಯಾಕೆ ನನ್ನ ತಲೆಯನ್ನು ಕೆಡ್ತಾ ಇದ್ದೀರಿ ನೀವು? ಹಾಗೆ ತಿಳ್ಕೊತೀರಾ ಸರ್? ಇನ್ನೇನಪ್ಪ
ಅವಳಿಗೆ ಪೌರಪಾಠ ಅಂತ ಕೊಟ್ಟಿಲ್ಲಪ್ಪ, ಕೆಲಸನೆಲ್ಲ ಅವಳ ನೋಡ್ಕೊತಾ ಇದ್ದಾಳಪ್ಪ. ಅಂಥದ್ರಲ್ಲಿ ಇಲ್ಲಿಗೆ ಬಂದು ಆದ್ರೂ ನಿಮ್ಮನ್ನ ಕೇಳಿದ್ರೆ ಯಾವ ಕೆಲಸನೂ ಮಾಡಿಲ್ವಲ್ಲ ಸರ್? ಅದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ ತಾನೆ. ಹಿಂದೆ ನಡೆದು ಬಂದ ಸಂಪ್ರದಾಯ ಅಂತ ಮುಂದೆ ಮಾಡಬೇಕು ಅನ್ನೋ ನಿಯಮ ಇದನ್ನು. ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿಪ್ಪ. ಶೋಭಾ ಹೇಗೆ ಹೇಳ್ತಾಳೋ ಅದು ಮಾಡಬೇಕು. ನನ್ನ ಫಾಸ್ಟಾಗಿ ಚೆನ್ನಾಗಿ ಓಡಿಸೋರು ಯಾರು ಇಲ್ಲ ಅಂತಿದ್ದೆ. ಈ ಊರಿಗೆ ಹೊಸಬ್ರಾದ್ರೂ ನನ್ನೇ ಕಣ್ ಬಿಡೋ ಹಾಗೆ ಮಾಡ್ಬಿಟ್ರಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ನೀವ್ ಯಾರು ಅಂತ ಕೇಳ್ಬೋದಾ? ಹೆಸರು ಶೇಖರ್, ಕೆಲಸ ಸಿಐಡಿ. ಯು ಆರ್ ಮಿಸ್ಟರ್ ಶೇಖರ್. ನೀವೆಲ್ಲ ನಮ್ಮ ಅಕ್ಕ ಮನೇಲಿರೋದು? ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ಯು. ಪ್ಲೆಜರ್ ಇಸ್ ಮೈನ್. ಸಿಗರೆಟ್? ಶೂರ್. ಥ್ಯಾಂಕ್ ಯು. ಐ ಲೈಕ್. ಅದ್ ಸರಿ, ನಾನು ಯಾರು ಅಂತ ಕೇಳಲೇ ಇಲ್ಲ ನೀವು. ಬೆನ್ನಟ್ ಬಂದು ಪರಿಚಯ ಮಾಡ್ಕೊಂಡವರು. ನೀವ್ ಯಾರು ಅಂತ ನೀವೇ ಹೇಳ್ಬೋದಲ್ವಾ? ಆಗ ನಾನು ಪ್ರಭಾಕರ್ ಅಂತ. ಅಲ್ಲಿ ನೋಡಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ನಮ್ಮ ಎಸ್ಟೇಟ್. ಪಕ್ಕದಲ್ಲಿರೋದೇ ನಮ್ಮ ಮನೆ. ತುಂಬಾ ಚೆನ್ನಾಗಿದೆ ಮಿಸ್ಟರ್ ಪ್ರಭಾಕರ್. ನೋಡಿ ಮಿಸ್ಟರ್ ಶೇಖರ್, ನಮ್ಮ ಅಕ್ಕನ ಕೊಲೆ ಮಾಡಿದ ಕೊಲೆಗಾರನ ಹಿಡಿಯೋದಕ್ಕೆ ಯಾವ ರೀತಿ ಸಹಾಯ ಬೇಕಾದ್ರೆ ನಾ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಪ್ರಭಾಕರ್. ಬೇಕಾದಾಗ ಕೇಳ್ತೀನಿ, ಬನ್ನಿ. ಮಿಸ್ಟರ್ ಶೇಖರ್, ನೀವ್ ಈ ಊರಿಗೆ ಹೊಸಬ್ರು, ರಸ್ತೆ ಎಲ್ಲ ಸರಿಯಾಗಿ ಪರಿಚಯ ಇಲ್ಲ, ತುಂಬಾ ಖರ್ಚು ಜಾಸ್ತಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸಿ, ಇಲ್ಲದೆ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ. ಥ್ಯಾಂಕ್ಸ್ ಫಾರ್ ದಿ ಅಡ್ವೈಸ್ ಪ್ರಭಾಕರ್. ಬಾಯ್ ಬಾಯ್. ಮಾಡದೇ ಇದ್ರೆ ಬಿಡ್ತೀನಿ. ಬೇಡ ಕಣೋ, ಮೊದ್ಲೇ ಅಕ್ಕಿ ಹೇಳಿ ನನ್ ಮಗ
ಸಿಕ್ಕಾಕೊಂಡ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ನಾನು ಹೇಳ್ದಾಗ ಕೇಳದೆ ಇದ್ರೆ ಕಂಬಿ ಇಲ್ದಿರಾನೇ ಎಣಿಸ್ಬೇಕಾಗತ್ತೆ. ಕತ್ತಿಗೆ ಇದನ್ನ ಹಾಕಿ ಒಪ್ಪಿಗೆ ತಾನೆ? ನಾನು ಹೇಳ್ದಾಗ ಮಾಡ್ತಿ ತಾನೆ? ಮಾಡ್ತೀನಿ. ಮಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು. ಕತ್ತು. ಓ, ಇಷ್ಟು ದಿನ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಯಾವನ ಹೇಗೆ ಬಂದಿಯಾನಂತೆ ಇವ್ರಿಗೆ ಭಯ. ಸರ್, ನಮ್ಗೆ ಪ್ರಾಣ ಸಂತ ಸರ್. ಪ್ರಾಣದ ಮೇಲೆ ಆಸೆ ಇದ್ರೆ ಇಂಥ ಕೆಲ್ಸಕ್ಕೆಲ್ಲ ಬರಲೇಬಾರ್ದು. ಹಲೋ ಸರ್, ನಾವು ಸರಿ ಸರಿ, ನಿಮ್ಗೇನು ಅಪಾಯ ಆಗಿದ್ರು ನಾನು ನೋಡ್ಕೊಳ್ತೀನಿ. ಇವತ್ತು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಲೇಬೇಕು. ಅದನ್ನ ತಗೊಂಡು
ಬೆಳಗಿನ ಹೋಗುವ ಹ್ಯಾಕೆ ಕಾಲ ಕಳೆಯೋದಪ್ಪ ಅಂತ ಒಂದು ಯೋಚನೆ ಆಗೋಗಿದೆ ನನಗೆ. ಆ ಕುಲಗಾರ ಪುನಃ ಬಂದ್ಬಿಡ್ತಾರೇನಂತ ಜೀವ ಹೊಡ್ಕೋತಾ ಇದೆ. ಯೋಚನೆ ಮಾಡ್ಬೇಡಿ ಸರ್, ಒಂದ್ ಸರ್ತಿ ಬಂದ್ ಕೊಲೆಗಾರ ಪುನಃ ಬರ್ಲ. ಹೌದಾ? ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಶೋಭಾ ಕರ್ಕೊಂಡೋಗಿ ಹೋಗಿ ಸರ್. ಶೋಭಾ ಹುಷಾರಾಗಿ. ಮುಚ್ಚಿದ ಬಾಗಿಲನ್ನ ಯಾರೋ ತೆಗ್ದಿದ್ದಾರೆ. ರಾತ್ರಿ ನಡೆದ ವಿಷಯ ತಿಳಿತು ಸರ್. ಎಲ್ಲ ನಮ್ಮ ಗ್ರಹಚಾರ. ಯಾವಾಗ ಏನಾಗುತ್ತೋ ಅಂತ ಭಯ ಬಂದ್ಬಿಟ್ಟಿದೆ. ನನಗೂ ಅದೇ ಭಯ ಸರ್. ನನಗೋಸ್ಕರ ನಾನು ಚಿಂತೆ ಮಾಡ್ತಿಲ್ಲ ಮೋಹನ್. ಎಂದಿದ್ರು ಹೋಗ್ಬೇಕಾದ ಜೀವ ಇದು. ನಾನು ಬದುಕಿದ್ದು ಸಾಧಿಸ್ಬೇಕಾದ್ದೇನು. ಆದ್ರೆ ನನ್ನ ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಭಯ ಬಂದ್ಬಿಟ್ಟಿದೆ. ಮೋಹನ್, ನನ್ನ ಜೀವಕ್ಕೆ ಏನಾದ್ರು ಅಪಾಯ ಆಯ್ತು ಅಂತಂದ್ರೆ ಹಾಗನ್ಬೇಡಿ ಸರ್, ನಾವೆಲ್ಲ ಇದೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ ಸರ್. ಇನ್ನು ಯೋಚನೆ ಮಾಡಿ. ಬರ್ತೀನಿ. ಇದೇ ಗೋಳಾಯ್ತು. ಕೆಲಸ ಕೆಡಿಸ್ಬಿಡೋದು ಹಾಕಿರಿ. ಇದೊಂದು ಸ್ವಲ್ಪ ಕ್ಷಮಿಸ್ಬಿಡಿ ಸರ್. ಸರ್ ಇಡೀ ಬರ್ತಾರೆ ಸರ್. ಸಿಐಡಿ ಸಾಹೇಬ್ರು ಬರ್ಬೇಕು. ಥ್ಯಾಂಕ್ ಯು. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಇಷ್ಟು ಬೇಗ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಸುವಾದವನು ಆಹಾರ ಹುಡ್ಕೊಂಡು ತಾನೇ ಹೋಗ್ಬೇಕಲ್ಲ. ನೀವು ಆಹಾರ ಹುಡ್ಕೊಂಡು ಹೋಗಲಿ. ಮನಸ್ಸು ಮಾಡಿದ್ರೆ ಇರೋ ಜಾಗಕ್ಕೆ ತರಿಸ್ಕೋಬೋದು. ಥ್ಯಾಂಕ್ ಯು. ಒಂದು ಲೈಟ್ ಇದ್ದ ಹಾಗಿತ್ತಲ್ಲ? ಹೌದು, ಮ್ಯೂಸಿಕ್ ಆನ.
ಅದು ತುಂಬಾ ಚೆನ್ನಾಗಿತ್ತು. ಎಲ್ಲಿ ಅದು? ಅಯ್ಯೋ, ನಿನ್ನೆ ತಾನೇ ನಮ್ಮ ಫ್ರೆಂಡ್ ಒಬ್ಬ ಬಂದಿದ್ದ, ಅವನು ಕೊಡುತ್ತೆ. ಅಪರೂಪದ ವಸ್ತುಗಳನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ವಾಟ್ ಬ್ಯಾಡ್ ಲಕ್. ನನಗ ಅಲ್ಲಲ್ಲ, ನನಗೆ ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋ ಭಾಗ್ಯ ನನಗಿಂದ ಹೋಯ್ತಲ್ಲ. ಡೋಂಟ್ ವರಿ. ಅಂದಹಾಗೆ ನಿಮ್ ಕೆಲಸ ಹೇಗೆ ನಡೀತದೆ? ನನ್ನ ಕೆಲಸ ಏನು? ಎಷ್ಟೆಷ್ಟು ಕೆಲಸ? ನಿಷ್ಠಾವಂತ ಮ್ಯಾನೇಜರ್ ಇದ್ದಾನೆ, ಎಲ್ಲ ನೋಡ್ಕೊಳ್ತಾನೆ. ನಾನು ಆರಾಮಾಗಿದ್ದೀನಿ. ಅಂದ್ರೆ ನಿಮ್ ಕೆಲಸ ತುಂಬಾ ಆರಾಮಂದಿ. ನೋಡಿ ಮಿಸ್ಟರ್ ಶೇಖರ್, ಲೈಫ್ ಇಸ್ ಸ್ಟ್ರೇಂಜ್, ನಾಟ್ ಟು ವರಿ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಓಕೆ, ನಾನು ಬರಲ್ಲ. ಯಾಕೆ ಇಷ್ಟು ಹೊರಟುಬಿಟ್ರಿ? ಇನ್ನೊಂದ್ಸಲ ಬರ್ತೀನಿ ನಿಮ್ ಜೊತೆಗೆ. ಹಲೋ ಮೋಹನ್. ಹಲೋ ಸರ್. ದೂರದ ವ್ಯಕ್ತಿಗಳನ್ನ ಹತ್ರ ಮಾಡ್ಕೋಬೇಕು ಅಂತ ಮನಸ್ಸಾದ್ಮೇಲೆ ಎಲ್ಲ ಸಹಜ ತಾನೆ. ನಿಮ್ಮ ಮಾತು ಅರ್ಥವಾಗದೇ ಇರುವಂತ ರಹಸ್ಯ ಏನಿಲ್ಲ. ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರೋ ಒಂದು ದೊಡ್ಡ ರಹಸ್ಯನ ಭೇದಿಸೋದಕ್ಕೆ ನಿಮ್ ಸಹಕಾರ ಬೇಕು. ಸಹಕಾರ? ನಾವೆಲ್ಲ ಚಿಕ್ಕ ವ್ಯಕ್ತಿಗಳು ಸರ್. ಕೆಲವು ಸಮಯದಲ್ಲಿ ಒಂದು ಸಣ್ಣ ಹುಳುಕಡ್ಡಿನೂ ದೊಡ್ಡ ಪರ್ವತದ ಸಮಾನ ಅಂತ ಹಿರಿಯರು ಹೇಳ್ತಾರೆ. ಅಡ್ಡುಗೊಳಿಸ್ ಮಾತಲ್ಲ ಯಾಕೆ? ನನ್ನಿಂದ ಏನಾಗ್ಬೇಕು ಹೇಳಿ? ಲೈಟ್ರ್ ಬೇಕಾಗಿದೆ. ಮೂರ್ ಜನದ ಹತ್ರನೂ ಒಂದೇ ತರ ಲೈಟರ್ ಹ್ಯಾಗ್ ಬಂತು ಅಂತ ಅನುಮಾನನ? ನಮ್ಮ ಮಾನ ಉಳಿಸ್ಕೋಬೇಕೆ, ನಿಮ್ಮ ಅನುಮಾನ ಪರಿಹರಿಸಲೇಬೇಕು. ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ನನಗೊಂದು, ಯಜಮಾನ್ರಿಗೊಂದು, ಸ್ನೇಹಿತಂಗೊಂದು ಅಂತ 3 ಲೈಟರ್ ತಗೊಂಡಿದ್ದೆ. ಅರ್ಥವಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಏನಾದ್ರೂ ಹೇಳ್ಬೇಕೇನು? ಇನ್ನೇನಾದ್ರೂ ಬೇಕಾದ್ರೆ ಪುನಃ ಬಂದು ಕೇಳ್ತೀನಿ.
ಇದೇ ತರ ಲೈಟ್ ನೋಡಿದ್ದೆ. ಆಶ್ಚರ್ಯ ಅಂದ್ರೆ ಇವತ್ತು ಪ್ರಭಾಕರ ಲೈಟ್ ಇಲ್ಲ. ಹಾಗೆ ಅಂತ ಇಷ್ಟು ಬೇಗ ಅವನ ಮೇಲೆ ಅನುಮಾನ ಪಡೋ ಹಾಗೂ ಇಲ್ಲ. ಏನು ಗೊತ್ತಿಲ್ಲ, ನಾನು ಸಿಗರೇಟ್ ಲೈಟ್ರು ಕಾಣ್ತಾ ಇಲ್ಲ. ಒಳಗಡೆ ಏನಾದ್ರೂ ಇಟ್ಟಿರ್ಬೋದ? ಇಲ್ಲ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಇಲ್ಲೇ ಇದೆ. ಇನ್ಯಾರಾದ್ರೂ ಇರುವವರು ಬಂದಿದ್ರೆ? ಯಾರು ಬಂದ? ಮೋಹನ್ ಬಂದಿದ್ದ. ಮೋಹನ್ ಅವ್ರೇ ಬಂದಿದ್ರು? ಏನೋ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದ. ಸರ್, ಆ ಮೋಹನ್ ಹೇಗೆ? ತುಂಬಾ ಒಳ್ಳೆ ಮನುಷ್ಯ, ಅನುಮಾನ ಪಡುವಂತ ವ್ಯಕ್ತಿ ಅಲ್ಲ ಸರ್. ನಿನ್ನ ಕೆಲಸ ನಾನ್ ಮಾಡ್ಬೇಕಾ? ನನ್ನ ಕೆಲಸ ನೀನ್ ಮಾಡ್ತೀಯಾ? ಮಾಡ್ತೀಯಾ? ಯಾವ್ದಾರ ಮನಸ್ ತಗೊಂಡು ಇಟ್ಬಿಡು, ನಾನು ಸ್ಟೇಷನ್ ಕೂತ್ಕೊತೀನಿ. ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಏನೋ ಕೈನಲ್ಲಿ ಸಂಬ್ರೋಟು ಕೈನಲ್ಲಿದ್ಯಾ? ಇದೆ, ಬಿಡು. ಬಿಟ್ಟೆ, ಕೈ ತೆಗಿ. ನಿನ್ ಕೈ ಬಂದ್ಬಿಟ್ಟು ನಂಬೋ. ಅಪ್ಪ, ನೀವೇನು ಹೇಳಿ, ನನ್ಗೆ ಮೋಹನ್ ಮೇಲೆ ಅನುಮಾನ. ಯಾಕಮ್ಮ? ನಿಮ್ಮಮ್ಮ ಬದುಕಿರೋವರೆಗೂ ನಮ್ಮ ಮದುವೆ ಆಗೋ ಹಾಗೆ ಇಲ್ಲ ಅಂತ ಅವನ್ ಯಾವಾಗ್ಲೂ ಹೇಳ್ತಾ ಇದ್ದ. ಅದರಿಂದ ಅವನೇ ಕೊಲೆ ಮಾಡಿರ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ. ಹಾಗೆಲ್ಲ ವೃಥ ಹೋದ್ಮೇಲೆ ಅಪವಾದ ಪಡಿಸ್ಬಾರ್ದು. ಅಪ್ಪ, ನಿಮ್ಗೆ ಯಾವಾಗ್ಲೂ ಮೋಹನ್ ಮೇಲೆ ಅಭಿಮಾನ. ನನ್ ಮಾತಿಗೆ ಬೆಲೆನೇ ಇಲ್ಲ. ಅವನ್ ಕೊಲೆ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಿ? ಅವ್ನು ಯಾಕಮ್ಮ ಕೊಲೆ ಮಾಡಬೇಕು? ನಿಮ್ಮನ್ನು ಮಕ್ಕಳನ್ನು ಮುಗಿಸ್ಬಿಟ್ರೆ ಆಮೇಲೆ ನನ್ನ ಮದುವೆ ಮಾಡ್ಕೊಂಡು ಈ ಆಸ್ತಿನೆಲ್ಲ ಅವನೇ ಅನುಭವಿಸ್ಬೋದಲ್ಲ? ಇಲ್ಲ, ಅವನು ಸ್ವಲ್ಪ ಹೊರಟು ಅಷ್ಟೇ. ಆದ್ರೆ ಹೃದಯ ಬಹಳ ಒಳ್ಳೇದು ತಾಯಿ. ನೀನು ಅವನು ಮದುವೆ ಆಯ್ತು ಅಂತಂದ್ರೆ ತುಂಬಾ ಸುಖವಾಗಿರ್ತಿ. ಯಾರು ಏನೇ ಹೇಳಿದ್ರು ಸರಿ, ನನ್ನ ಆ ಮೋಹನ್ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಶೋಭಾ, ತನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಪ್ರತಿಯೊಬ್ಬ ತಂದೆನೂ ಆಸೆ ಪಡ್ತಾನೆ. ಯಾಕಮ್ಮ ನನ್ನನ್ನು ಅರ್ಥ ಮಾಡ್ಕೊಳಲ್ಲ? ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನನಗೆ ಇನ್ಯಾರನ್ನ ಇದ್ದಾರೆ? ಅಪ್ಪ, ಬೇಸರ ಮಾಡ್ಕೋಬೇಡಪ್ಪ. ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಾನೆಂತಕ್ಕೂ ನಡ್ಕೊಳ್ಳಲ್ಲ. ನಿಮ್ಮನ್ನು ಮಕ್ಕಳನ್ನ ಮುಗಿಸ್ಬಿಟ್ಟು ಅವನ್ನ ಮದುವೆ ಮಾಡ್ಕೊಂಡ್ರೆ ಈ ಆಸ್ತಿಗೆಲ್ಲ ಅವನ ಅನುಭವಿಸ್ಬೋದು.
ಏನೋ ಬೆಳಕು? ಏನೋ ಗೊತ್ತಾಗಲಿಲ್ಲ ಸಾರು, ಇವತ್ತೇ ನೋಡ್ತಾ ಇರೋದು. ಅದೇನು ಅಂತ ನಾನು ನೋಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಹುಷಾರಾಗಿರಿ. ಇನ್ನು ಮುಂದೆ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ.
ಆ ಕೊಲೆಗಾರನ ಆಟ ಇನ್ನು ನಡೆಯೋದಿಲ್ಲ. ನಿನ್ನೆವರೆಗೂ ಅವನ್ ನಾಟಕ ಆಡ್ದ, ಇವತ್ತಿಂದ ನಾನ್ ನಾಟಕ ಆಡ್ತೀನಿ. ಏನಾಯ್ತು? ಯಾರೋ ಫಾಲೋ ಮಾಡ್ತಿದ್ದಾರೆ, ಅದಕ್ಕೆ ನೋಡಿ, ಇನ್ಮೇಲೆ ಆದಷ್ಟು ನೀವು ಒಂಟಿಯಾಗಿ ಓಡಾಡೋದನ್ನ ಅವಾಯ್ಡ್ ಮಾಡ್ಬಿಡಿ. ಬನ್ನಿ. ಕಲಕಿ ಕಲಕಿ ಕೊಡ್ತೀನಿ, ನುಲುಕೊಂಡು ಹೋಗಿ ನೀನ್ ಯಜಮಾನ್ರ ಕೊಟ್ಬಿಟ್ವಾ. ಹತ್ತಿ ನೋಡು, ಹೋಗ. ಭಯ ಆಗುತ್ತೆ ಕಣ, ನೀರೇ ತಗೊಂಡೋಗಿ ಕೊಟ್ಬಿಡ. ಪ್ರತಿದಿನ ತಗೊಂಡು ಹೋಗ್ಕೊಡೋ ನೀನು, ಇವತ್ತು ನಾನು ತಗೊಂಡು ಹೋಗ್ಕೊಟ್ರೆ ಅನುಮಾನ ಬರಲ್ವೇನೋ? ಇವತ್ತು ನೀನೇ ತಗೊಂಡೋಗಿ ಕೊಟ್ಬಿಡ, ಖಂಡಿತವಾಗ್ಲು. ಯಾವ ಕಾಲ್ ಸಿಕ್ಲಿ ಇದ್ ಬಿಡು. ಬುದ್ಧಿ ಇದೆ ನೋಡು, ತಲೆ ತೆಗಿಯೋದು ಇಲ್ಲ ಕಾಲಿಗೆ ಬಿಡೋದು. ತಗೋ ಚಮಚ.
ಚಿಕ್ಕಮ್ಮನ ಮಗಳಮ್ಮ
ಸಂದರ್ಭದಲ್ಲಿ ನಿಮ್ಮಂತವ್ರು ಈ ಮನೆಯಲ್ಲಿರೋದು ತುಂಬಾ ಒಳ್ಳೇದು. ಹೌದು ಸರ್, ಕೊಲೆಗಾರನ ಪತ್ತೆಯಾಗುವವರೆಗೂ ಇವ್ರು ಶೋಭಾ ಜೊತೆಗಿದ್ರೆ ತುಂಬಾ ಸಹಾಯ ಮಾಡಿದಾಗುತ್ತಲ್ಲ. ಸಹಾಯ ಅಲ್ಲ, ಅದು ಒಂದು ಕರ್ತವ್ಯ. ಹಾಗೆ ನೀವು ಇದು ಈ ಕೊಲೆ ಸಂಬಂಧವಾಗಿ ವಿಚಾರಣೆ ಬಂದಿದ್ದಾರೆ. ಗಮನಿಸಿಕಮ್ಮ.
ಏನ್ ಯೋಚನೆ ಮಾಡ್ತಾ ಇದ್ರ? ಶೋಭಾ, ಏನೋ ಹೇಳ್ಬೇಕು ಅನ್ಸುತ್ತೆ, ಹೇಗೆ ಹೇಳ್ಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಏನ್ ಸರ್ ಅಂತ ವಿಷಯ? ನೋಡು, ಏನಾಗ್ಬೇಕು ಅಂತಿದ್ಯೋ ಅದಾಗ್ಲೇಬೇಕಲ್ವಾ? ಇದುವರೆಗೂ ಆಗಿರೋದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಆಗ್ಲೇಬೇಕಾದ್ದು ಏನಾದ್ರೂ ಇದೆಯಾ ಸರ್? ಶೋಭಾ, ನಾನು ಹೇಳ್ತಾ ಇದ್ದಿದ್ದು ಕಳೆದೋದ ವಿಷಯನೇ. ನಾವ್ ಅನ್ಕೊಂಡಿದ್ದೆಲ್ಲ ನಡೀತಾ ಹೋಗಿದ್ರೆ ಮನುಷ್ಯ ದೇವ್ರಿಗೂ ತಲೆ ಬಾಗಲ್ಲ. ಶೋಭಾ, ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಪ್ರಕಾರ ಎಲ್ಲ ಕೆಲಸ ಮಾಡಿ ಮುಗಿಸ್ತೇನೆ. ನಾನು ನಿಮ್ಮ ಜೊತೆ ಎಲ್ಲ ಏರ್ಪಾಡುಗಳು ಎಷ್ಟಾದ್ರೂ ಸರಳ ಪತ್ತೆ ಇಲ್ಲ. ಅಷ್ಟೊಂದು ಅದೇ ಯೋಚನೆ ಆಗ್ಬಿಟ್ಟಿದೆ. ನೀವು ಧೈರ್ಯವಾಗಿರಿ, ನೀವೇನು ಯೋಚನೆ ಮಾಡಬೇಡಿ. ಆ ಹಿಂಸು ಪಾಪ ಎಲ್ಲಿದ್ರು ನಾನು ಬಿಡುತ್ತೀನಿ. ಹೊರಗಡೆ ಅಷ್ಟೊಂದು ಪೊಲೀಸರು ಬಂದಿದ್ದಾರೆ. ಕೊಲೆಗಾರನ್ ಸುಳುವು ಸಿಕ್ಕಿದೆ. ಇವತ್ತು ರಾತ್ರಿನೇ ಅವನು ನಾವು ಗ್ಯಾಂಗ್ನ ಹಿಡಿದು ಹಾಕ್ಬೇಕಾಗಿದೆ. ಈ ಘಳಿಗೆಯಿಂದ ಈ ಮನೆಯಲ್ಲಿ ಭಯ ದುಃಖ ಯಾವುದೂ ಇರೋದಿಲ್ಲ. ನೀವೇನು ಯೋಚನೆ ಮಾಡಬೇಕು. ವೀರಭದ್ರ ಅವರು ಚಂದು, ನೀವಿಬ್ರು ನನ್ನ ಜೊತೆನೆ ಬನ್ನಿ ಸರ್. ಹೊರಡೋದಕ್ಕೆ ರೆಡಿ? ಓಕೆ ಸರ್, ಹೋಗಿ ಬರ್ತೀನಿ. ನಾ ಬರೋವರೆಗೂ ಬಾಗಲ್ ತೆಗಿಬೇಡಿ. ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಹೋಗಿದ್ದಾರಲ್ಲ, ಧೈರ್ಯವಾಗಿ.
ಶೋಭಾ, ಇವನ್ ನಿಮ್ಮಪ್ಪ ಅಲ್ಲ, ನಿಮ್ ಚಿಕ್ಕಪ್ಪ ಶಂಕರ್. ಚಿಕ್ಕಪ್ಪ? ಹೌದು ಶೋಭಾ, ನಿಜ ಯಾವತ್ತಿದ್ರೂ ನಿಮಗ್ ಗೊತ್ತಾಗಬೇಕು. ಈಗ ನಾ ಹೇಳೋದನ್ನ ಕೇಳೋದಕ್ಕೆ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ದೇವ್ರ ಹಾಗಿದ್ ನಿಮ್ ತಂದೆನ ಕೊಲೆ ಮಾಡಿ ಅವ್ರ ಜಾಗದಲ್ಲಿ ನಾಟಕ ಆಡ್ತಿದ್ದ ಗೋಮುಖ ವ್ಯಾಘ್ರ ಇವನು. ಸಮಾಧಾನ ಮಾಡ್ಕೊಳ್ಳಿ. ತನ್ನ ಅಣ್ಣ ಅಕ್ಕೆ ಇಬ್ಬರನ್ನು ಕೊಲೆ ಮಾಡಿ ನಿಮ್ಮೆಲ್ಲರನ್ನು ಮುಗಿಸಿ ಈ ಆಸ್ತಿನ ಹೊಡಿಬೇಕು ಅಂತ ಕಾಯ್ತಿದ್ದ ಪಾಪಿ ಇವನು. ಇದನ್ನೆಲ್ಲ ನಾನು ಹೇಗೆ ಕಂಡು ಹಿಡಿದೆ ಗೊತ್ತಾ? ನಿಮ್ 3 ಜನರ ಹತ್ರನು ಒಂದೇ ಥರ ಲೈಟ್ ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಅನುಮಾನ ಎಲ್ಲ ಪ್ರಭಾಕರ್ ಮೇಲೆ. ಒಂದಿನ ಬೆಟ್ಟದ ಮೇಲೆ ನನಗೊಂದು ಲೈಟ್ ಸಿಕ್ತು. ಅದು ಪ್ರಭಾಕರ್ದು ಅಂತ ಗೊತ್ತಾದಾಗ ಅವನ ಚಟುವಟಿಕೆ ಎಲ್ಲ ಕಾರಲ್ಲಿ ನಡೀತಿದೆ ಅಂತ ತಿಳಿತು. ಗಂಧದ ಮರದ ಕಲ್ಸಾಗಾಣಿಕೆ ಪ್ರಯತ್ನ ಮಾಡ್ತಿದ್ದ ಪಾಪ. ಈಗ ಜೈಲಿನಲ್ಲಿ ಬಂದೆ. ಇಲ್ಲಿ ಶೋಭಾ ಜೀಪ್ ಹತ್ರ ನನಗೊಂದು ಲೈಟ್ರು ಸಿಕ್ತು. ಆವತ್ತು ನಿಮ್ ಲೈಟ್ರು ಕಳ್ತನಾಗಿತ್ತು. ನನ್ನ ಅನುಮಾನ ಎಲ್ಲ ಮೋಹನ್ ಮೇಲೆ ತಿರುಗಿ ಇವ್ರ ರೂಮ್ ಹೋಗಿ ವಿಚಾರಿಸಿದ್ದಕ್ಕೆ ಆ ಲೈಟ್ರು ನಿಂದು ಅಂತ ನನಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಈತ ಎಂಥ ಪ್ರಾಮಾಣಿಕ ವ್ಯಕ್ತಿ, ಈ ಮನೆಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಎಷ್ಟು ಒದ್ದಾಡ್ತಿದ್ದಾನೆ ಅಂತಲೂ ತಿಳಿತು. ಅದಕ್ಕೋಸ್ಕರನೇ ಆವತ್ತಿಂದ ಮೋಹನ್ನ ನನಗೆ ಸಹಾಯ ಮಾಡೋದಕ್ಕೋಸ್ಕರ ನನ್ನ ಜೊತೆಗಿಟ್ಕೊಂಡೆ. ಮೊದಲಿಂದ ಇವ್ರ ಮೇಲೆ ನನ್ನ ಧರ್ಮ. ಅದನ್ನು ಯಾರ ಹತ್ರ ಹೇಳಿದ್ರು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಶೋಭಾ, ನಿನ್ನ ಹತ್ರ ಹೇಳೋಣ ಅಂತಿದ್ರೆ ನೀನು ನನ್ನ ದ್ವೇಷ ಮಾಡಿ ಸಾಕ್ಷಿ ಸಮೇತ ಇವನು ಹಿಡಿಬೇಕು ಅಂತ ಇವನ್ ಕೈಗೆ ಎಷ್ಟೋ ಪ್ರಯತ್ನ ಪಟ್ಟೆ. ರುಜು ಮಾಡದೇ ಇರೋ ಹಾಗೆ ತನ್ನ ಕೈ ತಾನೇ ಗಾಯ ಮಾಡ್ಕೊಂಡ್ಬಿಟ್ಟ. ನನ್ನ ನೆರವಿಗೆ ನಿಯತ್ತಿನ ವ್ಯಕ್ತಿಗಳಾದ ವೀರಭದ್ರು, ಶಂಭು ರಾತ್ರಿ ಬಾಗಿಲು ತೆಗಿತಾ ಇದ್ರು. ಇವರ ಚಂದವನ್ನವನ್ನು ಗಮನಿಸೋದಕ್ಕೋಸ್ಕರ ಪ್ರತಿ ದಿವಸ ರಾತ್ರಿ ಮುಕ್ಕಾಕ ನಾನು ಮನೆ ಬರ್ತಿದ್ದೆ. ಸಾರು, ಪ್ರತಿದಿನ ನಿಮ್ಗೆ ಶಂಭು ಹಾಲು ತಂದು ಕೊಡ್ತಾ ಇದ್ದ. ಒಂದ್ ದಿನ ನೆನಪಿದೆಯಾ ಸಾರು?
ಅದರಲ್ಲಿ ನಿದ್ದೆಗೆ ಮೊದಲು ಬೆಳೆಸ್ಕೊಟ್ಟಿದ್ದೆ. ನೀವು ಸ್ವಸ್ಥವಾಗಿ ಮಲ್ಕೊಂಡ್ರಿ, ನಾನ್ ನಿಮ್ ಪೆಟ್ಟಿಗೆಯಿಂದ ಈ ಡೈರಿ ತೆಗೆದೆ. ಇದೇನೋ ನೋಡಿ ಗೊತ್ತಾ, ಈ ಡೈರಿ ಸಿಕ್ಕಿದ ಒಂದು ಹಳೆ ಫೋಟೋ ಇಂದ ನೀನು ಸುಬ್ರಾಮಲ್ಲ ಶಂಕರ್ ಅನ್ನೋದು ಗೊತ್ತಾದ ತಕ್ಷಣ ನಾನಿಂದಿದ್ದಾಗ ಶೋಭಾನ ಪಾಪನ ಕಾಪಾಡೋದಕ್ಕೆ CID ಸರ್ಲಾನ್ ಕರೆಸ್ತೆ. ನಾನು ಎರಡನೇ ಹೆಂಡತಿ ಅಂತ ಹೇಳ್ಕೊಂಡು ಬಂದಾಗ ನಿಮ್ಗೆ ಅನುಮಾನ ಬಂದ್ರು ನಮ್ಮ ಮನೆ ಇಂಥ ಸಂಬಂಧ ಇದ್ರೂ ಇರ್ಬೋದೇನೋ ಅಂತ ಹೆದರ್ಕೊಂಡು ನನ್ಗೆ ಇರೋದಕ್ಕೆ ಅವಕಾಶ ಕೊಟ್ರಿ. ನಾನು 2-3 ದಿವಸ ನಿಮ್ಮನ್ನ ಅಬ್ಸರ್ವ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯ್ತು ಪಾಪ ಇದ್ದಿದ್ರೆ ಅವನ ಜೀವಕ್ಕೆ ಅಪಾಯ ಅಂತ. ಇವನ್ನ ನಾನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟೆ. ಕೊಲೆಗಾರನ ಸುಳಿವು ಏನಾದ್ರೂ ಸಿಗಬಹುದೇನೋ ಅಂತ ನಾ ತೋಟದಲ್ಲಿ ಓಡಾಡ್ತಿದ್ದಾಗ ಒಂದು ಒಣಕ ಹೊಡಿದ್ದೆ. ಅದರ ಮೇಲೆ ನನಗೆ ಅನುಮಾನ ದೇಹ ಸಿಕ್ತು. ಆ ದೇಹ ನಿಮ್ಮ ಮನೆಯಿಂದ ಅಂತ ಮೋಹನ್ ಸಹಾಯದಿಂದ ತಿಳ್ಕೊಂಡೆ. ಅದನ್ನು ಈಗಾಗಲೇ ಪೋಸ್ಟ್ ಮಾರ್ಟಮ್ಗೂ ಕಳಿಸಿದ್ರು. ಮೈ ಡಿಯರ್ ಶಂಕರ್, ನಾನು ಹೇಳಿದ್ ನಿನಗೆ ಜ್ಞಾಪಕ ಇದೆಯಾ? ಕಾನೂನಿನ ಕೈ ಉದ್ದವಾದ್ದು, ಅದ್ರ ಕಣ್ಣು ತುಂಬಾ ಸೂಕ್ಷ್ಮ ಅಂತ. ತಾನು ಮಾಡಿದ ತಪ್ಪನ್ನ ಯಾರೋ ಕಂಡುಹಿಡಿಯಲ್ಲ ಅನ್ನೋ ಧೈರ್ಯದಿಂದಾನೇ ಪ್ರತಿಯೊಬ್ರು ತಪ್ಪು ಮಾಡೋದು. ನೀನು ಮಾಡಿದ ಕರ್ಮಕ್ಕೆ ನೀ ಪ್ರತಿಫಲ ಅನುಭವಿಸಲೇಬೇಕು. ನಾನು ಹಾಕೊಂಡಿದ್ದ ಯೋಜನೆಯಲ್ಲಿ ನನ್ನ ಪ್ರಯತ್ನಕ್ಕೆ ಇಂಥ ಪ್ರತಿಫಲ ಸಿಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ನನಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಹುಟ್ಟಾನೆ ಎಲ್ಲರೂ ಕೆಟ್ಟವರಾಗಿ ಹುಟ್ಟೋದಿಲ್ಲ. ಸಂದರ್ಭವನ್ನ ಹಾಗೆ ಮಾಡುತ್ತೆ. ನಾನು ನಮ್ಮನ್ನ ಅವಳಿ ಜವಳಿ ಮಕ್ಕಳು. ಊರಿನವರೆಲ್ಲ ನಮ್ಮನ್ನ ರಾಮ ಲಕ್ಷ್ಮಣರು ಅಂತ ಅಂತಿದ್ರು. ಆದ್ರೆ ನಮ್ಮಪ್ಪ ನಮ್ಮನ್ನ ರಾವಣರಾಗಿ ನೋಡ್ತಾ ಇದ್ರು. ನಮ್ಮಣ್ಣ ಸಾಧು ಸ್ವಭಾವದು, ನಾನು ಸ್ವಲ್ಪ ಸ್ಮಿತ. ಅಷ್ಟಕ್ಕೆ ನಮ್ಮಪ್ಪನ ದೃಷ್ಟಿಯಲ್ಲಿ ನಾ ಮಾಡಿದ್ದೆಲ್ಲ ಅಪಚಾರ. ನನ್ನ ಕಂಡ್ರೆ ಕೋಪ, ಮಾತಾಡೋದು ತಪ್ಪು, ಎದುರು ಸಹನೆ ಇಲ್ಲ. ನಮ್ಮಮ್ಮನಿಗೆ ನನ್ನ ಪ್ರೀತಿ ಅಪ್ಪನದ ಜೀವ ಬಾಳ್ಬಿಡ್ತಿರ್ಲಿಲ್ಲ. ನನ್ನ ಮನಸ್ಸು ರೋಸೋದು ಒಂದಿನ ಮನೆ ಬಿಟ್ಟೇ ಕೊಟ್ಟು ಕೇರಿಂದ ಕೇರಿಗೆ ಒಂದು ಗೊತ್ತಾಗಿದೆ. ಆಮೇಲೆ ಹೊಟ್ಟೆ ಪಾಡು ಕೆಟ್ಟ ಜನರು ತಾವು ಹೊಸ ಕೆಟ್ಟ ಕೆಲಸಗಳನ್ನ ಮಾಡಿಸಿ ಚೀಟು ಅಂತ ಅನ್ನಿಸ್ಕೊಂಡು ಬಾರೋ ಹಾಳು ಮಾಡಿಬಿಟ್ಟು ನಮ್ಮಣ್ಣ ಒಳ್ಳೆ ಸ್ಥಿತಿಲಿದ್ದಾನೆ ಅಂತ ಅವತ್ತಿನಿಂದಲೂ ಆಗಾಗ ಬಂದು ನಾನು ಅವನ ಹತ್ರ ದುಡ್ಡಿಸ್ಕೊಂಡು ಹೋಗ್ತಾ ಇದ್ದೆ. ಒಂದು ದಿವಸ ನನಗೆ ಅರ್ಜೆಂಟ್ ಆಗಿ 50,000 ರೂಪಾಯಿ ಬೇಕಾಗಿತ್ತು. ಇಲ್ಲಿಗೆ ಬಂದೆ. ಆ ದಿವಸ ಇದೇ ಕೊನೆ. ಇನ್ಮೇಲೆ ದುಡ್ಡುಗೋಸ್ಕರ ಈ ಕಡೆ ಬರಬೇಡ. ನಂಗೆ 50,000 ಬೇಕು. ಸಾಧ್ಯ ಇಲ್ಲ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಹಾಗಾದ್ರೆ ಆಸ್ತಿಲಿ ಭಾಗ ಕೊಡು. ಶಂಕರು, ಇದು ನನ್ನ ಸ್ವಾರ್ಥಿಕ ಆಸ್ತಿ ಕಣಪ್ಪ. ಇದರಲ್ಲಿ ನೀನು ಕೊಡುವಂಥದ್ದೇನು ಇಲ್ಲ. ಇಷ್ಟು ದಿನ ನಾನು ನಿನಗೆ ಹಣ ಕೊಟ್ಟಿದ್ರೆ ತಮ್ಮ ಅನ್ನೋ ಅಭಿಮಾನದಿಂದ, ಇನ್ನೂ ಸಾಧ್ಯ ಇಲ್ಲ. ಹಾಗಾದ್ರೆ ಇದೇ ನಿನ್ ಕಡೆ ನಿರ್ಧಾರನ? ಹೌದು. ಅದೊಂದು ನಾನು ಸಂಪಾದಿಸಿರೋ ಆಸ್ತಿನ ಆಗಲೇ ನನ್ನ ಮಕ್ಕಳ ಹೆಸರು ಬರೆಸ್ಬಿಡ್ತೀನಿ. ಅದರಿಂದ ಒಂದು ಬಿಡುಗಾಸು ನಿನಗೆ ಸಿಗೋ ಹಾಗಿಲ್ಲ. ತಮ್ಮನಾಗಿ ಬರೋ ಹಾಗಿದ್ರೆ ಮಾತ್ರ ನೀನು ಮನೆಗೆ ಬರಬಹುದು. ನಾ ಇಲ್ಲಿಂದ ಹೋದ್ರೆ ತಾನೇ ಪುನಃ ಹೋಗಲಿಕ್ಕೆ. ಆಮೇಲೆ ಅವನು ಬಟ್ಟೆ ಹಾಕೊಂಡು
ಹೆಣನ ರೂಮ್ನಲ್ಲಿರೋ ಪೆಟ್ಟಿಗೆ ಹಾಕಿ ಮಂಗಳಾರತಿಗೆ ಸೇರ್ಕೊಂಡೆ. ಪೂಜೆ ಮುಗಿದು ಎಲ್ಲರೂ ಮಲಗದ ಮೇಲೆ ಆ ಪೆಟ್ಟಿಗೆನ ತೋಟಕ್ಕೆ ಸಾಕ್ಷಿಯಲ್ಲಿ ಕೂತ್ಬಿಟ್ಟೆ. ಹೊಸಮಣ್ಣು ಸಂದೇಹ ಬರ್ದೇ ಇರ್ಲಿ ಅಂತ ಹೇಳಿ ಅದರ ಮೇಲೆ ಸಸಿನೂ ನೆಟ್ಟಿದೆ. ಎಷ್ಟೇ ಹುಷಾರಾಗಿದ್ರು ನಮ್ಮ ಅಣ್ಣನ ಹೆಂಡತಿಗೆ ನನ್ನ ಮೇಲೆ ಸಂದೇಹ ಬಂದೇ ಬಿಡ್ತು. ಅದಕ್ಕೆ ಅವಳನ್ನು ಕೊಲೆ ಮಾಡಿದೆ. ಈ ಆಸ್ತಿ ವಾರಸ್ದಾರನ್ನೆಲ್ಲ ಮುಗಿಸ್ಬಿಟ್ರೆ ಈ ಆಸ್ತಿ ನನ್ನ ಪಾಲಿಗೆ ಬರುತ್ತೆ, ಆಮೇಲೆ ನಾನು ಸುಖವಾಗಿರಬಹುದು ಅಂತ ಅಂದ್ಕೊಂಡೆ. ಏನ್ ಮಾಡಕ್ಕಾಗಲ್ಲ, ದೊಡ್ಡ ಶಿಕಾರಿ ಕೈ ಹಾಕಿದೆ. ನಾನೇ ಬಲಿಯಾಗ್ಬಿಟ್ಟೆ. That's all. Mr. Shekhar, you are really great. I'm sorry for you. It's all right. Inspector, take him.